ನಾನೀಗ ಅಕ್ಕನವ್ರ ಜೊತೆ ಪೋಡಿ ಮಾಡ್ತಿದ್ದಾರೆ. ಪೋಡಿ ಹೇಗೆ ಮಾಡೋದು ಅಂತ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಅಕ್ಕ ಚೆನ್ನಾಗಿ ಮಾಡಿ ಕೊಡ್ತಾರೆ. ನನಗೆ ಪೋಡಿ ತಿನ್ನಲು ಭಾರಿ ಆಸೆ, ಯಾಕಂದರೆ ನಾನು ಮೊರಾರ್ಜಿಗೆ ಹೋಗ್ತೇನೆ. ಸ್ಕೂಲ್ ಮೊರಾರ್ಜಿ ನೆಲ್ಲಿದಿರ್ತ ಮೂಡಬಿದ್ದರೆ ಅಲ್ಲಿಗೆ ಹೋಗ್ತೇನೆ. ಮತ್ತೆ ಬರೋದು ಜೂನ್ 1ಕ್ಕೆ ಹೋಗಿ ಮತ್ತೆ ದಸರಾಕ್ಕೆ ಬರಬೇಕಷ್ಟೇ. ಅದಕ್ಕೆ ಇವಾಗಲೇ ನನಗೆ ಸ್ವಲ್ಪ ತಿನ್ನಲಿಕ್ಕೆ ಎಲ್ಲ ಪೋಡಿ ಕಾಯಿಸಿ ಕೊಡ್ತಿದ್ದಾರೆ. ನೋಡೋಣ, ಅಕ್ಕನ ಜೊತೆ ಕೇಳೋಣ ಹೇಗೆ ಪೋಡಿಯನ್ನು ಮಾಡಿದ್ದಾರೆ ಅಂತ. ಅಕ್ಕ ಹೇಳಿ, ಪೋಡಿ ಮಾಡೋದು. ನಮಸ್ಕಾರ. ಆ್ಯಕ್ಚುಲಿ ಇದು ಪೋಡಿಗೆ ಅಂತ ಅವ್ವನ ಜೊತೆ ಕೊಯ್ಸಿದ್ದು. ನಿಮಗೆಲ್ಲ ಗೊತ್ತಿರ್ಬೋದು, ಇದು ದೀವಿ ಹಲಸು, ಜೀಗುಜ್ಜೆ ಅಂತಾರೆ. ನಮ್ಮ ತುಳುನಾಡಲ್ಲಿ ಇದು ಫೇಮಸ್ಸು. ದಕ್ಷಿಣ ಕನ್ನಡ, ಉಡುಪಿ, ಕಾರ್ಕಳ, ಕುಂದಾಪುರ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಇದು ಮರದಲ್ಲಾಗುತ್ತೆ. ದೀವಿ ಹಲಸು ಅಂತಾರೆ, ಜೀಗುಜ್ಜೆ ಅಂತಾರೆ. ಇದನ್ನು ಪೋಡಿ ಮಾಡ್ತಾರೆ, ಸಕ್ಕ ಟೇಸ್ಟ್ ಇರುತ್ತೆ. ಬಟ್ ಇವತ್ತು ಪೋಡಿಗೆ ಅಂತ ಕಟ್ ಮಾಡಿಸ್ಕೊಂಡೆ ಅವ್ವನ ಕೈಲಿ. ಬಟ್ ನಂಗೆ ಪೋಡಿ ಮಾಡೋಷ್ಟು ತಾಳ್ಮೆ ಇರಲಿಲ್ಲ. ಅದಕ್ಕೀಗ ಅದನ್ನು ಗಸಿ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ತೋರಿಸಿ. ಇದನ್ನು ಆ್ಯಕ್ಚುಲಿ ಪೋಡಿಗೆ ಟೈಪಲ್ಲಿ ಕಟ್ ಮಾಡಿ ಕೊಟ್ಟರು ಅವ್ವ. ಇದು ಮೆಣಸುಡಿ ಇತ್ತು, ಆಮೇಲೆ ಕಡಲೆ ಹುಡಿ ಶಾರ್ಟೇಜ್ ಆಯಿತು. ಅದಕ್ಕೇನು ಮಾಡಿದೆ, ಫಸ್ಟೊಂದು ಒಗ್ಗರಣೆ ಇಟ್ಟು ಇದನ್ನೆಲ್ಲ ಹಾಕಿ ನೀರು ಬಿಡುವವರೆಗೆ ಹಿಂಗೆ ಬೇಯಿಸ್ಕೊಂಡೆ. ಸಖತ್ತಾಗಿ ಬೆಂದಿದೆ. ಇದಕ್ಕೆ ಮಸಾಲೆ ಹುಡಿ ಇದೆ. ಇದು ನಾವು ಮನೆಯಲ್ಲೇ ಮಾಡಿರೋದು. ಮೆಣಸು ಮತ್ತು ಕೊತ್ತಂಬರಿ, ಜೀರಿಗೆ ಏನೋ ನಮ್ಮ ಅಜ್ಜಿ ಒಂದು ಮಸಾಲೆ ಮಾಡಿದ್ದಾರೆ. ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಉಪ್ಪೆಲ್ಲ ಆಗಿದೆ, ಹುಳಿ ಉಪ್ಪು ಎಲ್ಲ ಹಾಕಿದ್ದೀನಿ. ಉಪ್ಪು ಸ್ವಲ್ಪ ಕಮ್ಮಿ ಆಗುತ್ತಾ ಗೊತ್ತಿಲ್ಲ, ನೀವು ಚೂರು ನೋಡ್ಕೋಬೇಕು. ಇದು ಹಾಕಿ ಕಲಸಿ ಚೆಂದಾಗಿ ಮಾಡಿ, ಅದು ನೀರು ಆರುವಾಗ ಅದಕ್ಕೆ ತೆಂಗಿನಕಾಯಿ ಹಾಕಬೇಕು. ತೆಂಗಿನಕಾಯಿ ಹಾಕಿದರೆ ಮಧ್ಯಾಹ್ನ ಈಗ ಒಳ್ಳೆ ಹಸಿವಾಗಿದೆ. ಹಸಿವಿಗೆ ಸಖತ್ತು ಕುಚ್ಚಲಕ್ಕಿ ರೈಸಿಗೆ ಇದು ಸಖತ್ತಾಗುತ್ತೆ. ಇದು ಪಲ್ಯ, ಇದನ್ನು ಪೋಡಿ ಮಾಡ್ತಿದ್ರೆ ಇನ್ನೂ ಸಖತ್ತಾಗ್ತಿತ್ತು. ಅದನ್ನು ಇವಾಗ ಪಲ್ಯ ಮಾಡ್ತಿರೋದು. ಗಾಯ್ಸ್, ನಮ್ಮ ಕನಸು ಎಲ್ಲ ನುಚ್ಚು ನೂರನ್ನ ಆಯಿತು ಗಾಯ್ಸ್. ಏನು ಮಾಡೋದು ಗಾಯ್ಸ್? ಅಕ್ಕ ನಮಗೆಲ್ಲ ಹೀಗೆಲ್ಲ ಬಿರಿಯಾನಿ ಮಾಡ್ತೀನಿ. ಮತ್ತೆ ಬಿರಿಯಾನಿ ಮಾಡ್ತಾರೆ ಅಂತ. ಬಿರಿಯಾನಿ ನಾನು ಹಾಕ್ತೇನೆ ಯೂಟ್ಯೂಬ್ಗೆ, ನೋಡೋಣ ಗಾಯ್ಸ್ ಹೇಗಿರುತ್ತೆ ಅಂತ ಬಿರಿಯಾನಿ. ಈಗ ಪಲ್ಯ ಮಾಡ್ತಿದ್ದಾರೆ. ಪಲ್ಯವನ್ನು ಸೂಪರ್ ಆಗಿದೆ ಅಂತ ನೋಡೋಣ. ಇದು ಪಲ್ಯಕ್ಕಿಂತಲೂ ಏನಾಗುತ್ತಾ, ಅದನ್ನು ಅಲ್ಲಿ ಪಾಸ್ ಮಾಡಿ. ಈಗ ನಾನು ಕಂಟಿನ್ಯೂ. ಈಗ ನಾನು ತೆಂಗಿನಕಾಯಿನ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ, ಇದೊಂದು ಸುಕ್ಕ ಟೈಪ್ ಆಯ್ತು. ಈಗ ದೀವಿ ಹಲಸಿನ ಸುಕ್ಕ ಲೈಟ್ ಸ್ವೀಟ್ ಇದೆ. ಲೋ ಫ್ಲೇಮಲ್ಲಿ ಇಟ್ಕೊತೀನಿ. ಅದನ್ನು ನೋಡುವಾಗ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ, ತಡ್ಕೊಳ್ಳಲ್ಲ ಆಗ್ತಿಲ್ಲ. ಏನು ಮಾಡೋದು, ಆಗ್ಬೇಕಷ್ಟಲ್ಲ. ಹಿಡಿಯೋದು ಲೋ ಫ್ಲೇಮಲ್ಲಿ ಇಟ್ಕೋಬೇಕಿಲ್ಲ, ತಳ ಹಿಡಿಯುತ್ತೆ. ಅಂದರೆ ಸಾಂಬಾರಂತೂ ಸಖತ್, ನಂಗೆ ತುಂಬ ಇಷ್ಟ ಇತ್ತು ಚೈಲ್ಡ್ಹುಡ್ಡಲ್ಲಿ. ಈಗ ನಾನೇ ಮಾಡ್ಕೊಂಡು ತಿನ್ನಬೇಕು. ಮಾಡಿಕೊಡೋರೆ ಅಮ್ಮ ಮಾಡಿಕೊಡ್ತಾರೆ. ನೋಡಿ ಗಾಯ್ಸ್, ಇವಾಗ ನಾವು ಇದನ್ನು ರುಚಿಯನ್ನು, ಇದು ಹಿಂಗೆ ಸ್ನ್ಯಾಕ್ಸ್ ಸಂಜೆ ಟೀಗೆ ಸಹ ತಿನ್ಬೋದು. ಲೈಟ್ ಸ್ವೀಟ್ ಇದು, ಉಪ್ಪು ಕರೀತಾರ. ಅವ್ವ ರೆಡಿ. ಅವ್ವ ಮಲಗಿದ್ದಾರೆ. ಅವ್ವನ ಇದು ಉಟ್ಟಿದ್ದಾರೆ. ಎಸ್, ರೆಡಿ. ಸೂಪರ್ ಆಗಿದೆ. ಈಗ ಟೇಸ್ಟ್ ನೋಡುವ. ನಾವು ನಮ್ಮ ಉಜ್ವಲೆ ಕೊಡುವ. ಬಿಸಿ ಉಂಟು. ಅದರಲ್ಲಿ ಇಡು, ತಟ್ಟೆಲ್ಲಿ ಇಟ್ಕೊತೀನಿ. ಸೂಪರ್.
ಉಪ್ಪು ಹುಳಿ ಖಾರ ಮುಟ್ಟಿದ? ಸರಿಯಾಗಿದೆ. ಖಾರ ಖಾರ, ಊಟಕ್ಕೆಲ್ಲ ಚಂದ ಅಲ್ಲ? ಅವ್ವ ರೆಡಿ. ಹಾಂ, ಈಗ ನಾನಲ್ಲಿ ಹಲಸಿನ ಬೀಜದ ಪೊಜ್ಜಿ ಮಾಡಿಟ್ಟಿದ್ದೇನೆ, ಚಟ್ನಿ, ಅದರಲ್ಲಿ ಊಟ ಮಾಡು. ಓಕೆ, ಡನ್. ಥ್ಯಾಂಕ್ ಯು. ತಿಂದು ಕೊಡು.